ಬಳ್ಳಾರಿಯಲ್ಲಿ ಚುನಾವಣಾಧಿಕಾರಿಗಳು ಭರ್ಜರಿಯಾಗಿ ಬೇಟೆಯಾಡಿದ್ದಾರೆ. ದಾಖಲೆ ಇಲ್ಲದ 5,60,00,000 ಹಣವನ್ನ ಸೀಸ್ ಮಾಡಿದ್ದಾರೆ. ಬರೋಬ್ಬರಿ 3 ಕೆಜಿ ಬಂಗಾರವನ್ನ ಚಿನ್ನವನ್ನ ಜಪ್ತಿ ಮಾಡಲಾಗಿದೆ. ಕಂತೆ ಹಣ, ಕೆಜಿ ಗಟ್ಟಲೆ ಚಿನ್ನ, ಬೆಳ್ಳಿಯನ್ನ, ಅಪಾರ ಪ್ರಮಾಣದ ಬೆಳ್ಳಿಯನ್ನ, ಒಟ್ಟು 7,06,00,000 ಮೌಲ್ಯದ ನಗ ನಾಣ್ಯಗಳನ್ನ ಇಲ್ಲಿ ಸೀಸ್ ಮಾಡಲಾಗಿದೆ. ಬಳ್ಳಾರಿಯ ಹೇಮಾ ಜ್ಯುವೆಲರಿ ಶಾಪ್ ಮಾಲೀಕ ನರೇಶ್ ಅವರಿಗೆ ಸಂಬಂಧಪಟ್ಟಿದ್ದು ಎನ್ನಲಾಗ್ತಾ ಇದೆ. ಬರೋಬ್ಬರಿ 3 ಕೆಜಿಯಷ್ಟು ಬಂಗಾರವನ್ನ ಜಪ್ತಿ ಮಾಡಲಾಗಿದೆ. ನೋಡಿ ಯಾವ ರೀತಿ ಕಂತೆ ನೋಟ್ಗಳನ್ನ ಅಲ್ಲಿ ಜೋಡಿಸಿದ್ದಾರೆ ಅಂತ, ಯಾವ ಪ್ರಮಾಣದಲ್ಲಿ ಅಂತ. ಒಂದೊಂದು ಅಲ್ಲಿ ಗುಡ್ಡೆ ಹಾಕಿದ್ರಲ್ಲಿ ಒಂದು 5-6 ಗುಡ್ಡೆಗಳು ನಮಗೆ ಪ್ರಮುಖವಾಗಿ ಕಾಣಿಸ್ತಾ ಇದೆ. ಇಟ್ಟಿಗೆಗಳ ರೀತಿ ನೋಟಿನ ಕಂತಿಯನ್ನ ಜೋಡಿಸಿಟ್ಟಿದ್ದಾರೆ. ಆಲ್ಮೋಸ್ಟ್ 5.60 ಕೋಟಿ ನಗದನ್ನ ಸೀಸ್ ಮಾಡಿದ್ದಾರೆ. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಇಲ್ಲಿ ತನಕ ಚುನಾವಣಾ ಅಧಿಕಾರಿಗಳು ರೇಡ್ನ ಸಂದರ್ಭದಲ್ಲಿ ಸೀಸ್ ಮಾಡಿದಂತಹ ಹೈಯೆಸ್ಟ್ ಅಮೌಂಟ್ ಇದು ಅಂತ ಅನಿಸ್ತಾ ಇದೆ. ಇದು ಅಕ್ರಮ ಅಂತ ಈಗಲೇ ನಮಗೆ ಹೇಳೋದಕ್ಕೆ ಬರಲ್ಲ, ಆದ್ರೆ ದಾಖಲೆಗಳು ಮೇಲ್ನೋಟಕ್ಕೆ ಅವ್ರು ಕೊಡದೇ ಇರೋದ್ರಿಂದಲೇ ಸೀಸ್ ಆಗಿರುತ್ತೆ. ಸೊ ಕ್ವೆಶ್ಚನ್ಸ್ ಅಂತೂ ರೇಸ್ ಆಗ್ತಾ ಇದೆ. ಯಾವ ಕಾರಣಕ್ಕೆ ಇಷ್ಟೊಂದು ಪ್ರಮಾಣದ ಹಾರ್ಡ್ ಕ್ಯಾಶ್ ಅನ್ನ ಇಟ್ಕೊಂಡಿದ್ರು, ಇದಕ್ಕೆ ಡಾಕ್ಯುಮೆಂಟ್ಸ್ ಅನ್ನ ಏನ್ ಕೊಡ್ತಾರೆ, ಮತ್ತೆ ನೋಡ್ತಾ ಇದ್ರಿ ನೀವು ಚಿನ್ನದ ಪ್ರಮಾಣ ಯಾವ್ಯಾವ ಸ್ವರೂಪದಲ್ಲಿದೆ ಅಂತ. ಚಿನ್ನದ ಬಿಸ್ಕೆಟ್ ಇದೆ, ಮಕ್ಕಳಿಗೆ ಹಾಕುವಂತಹ ಕಾಲ್ಗೆಜ್ಜೆಗಳಿದಾವೆ. ನೋಡಿ ಎಷ್ಟು ಚೀಲದಲ್ಲಿ ತುಂಬಿಟ್ಟಿದ್ದಾರೆ. ಪತ್ತೆ ಆಗಿರುವಂತಹ ಬೆಳ್ಳಿಯ ಆಭರಣಗಳನ್ನ, ಕಾಲ್ಗೆಜ್ಜೆಯಿಂದ ಹಿಡಿದು ವಿವಿಧ ಆಕ್ಸೆಸರೀಸ್ ಕೂಡ ಅಲ್ಲಿ ಕಂಡು ಬಂದಿರೋದು ಪತ್ತೆ ಆಗ್ತಾ ಇದೆ. ಟೋಟಲ್ ಆಗಿದ್ರ ವ್ಯಾಲ್ಯೂಯೇಷನ್, ಈ ಅಸೆಟ್ಗಳ ವ್ಯಾಲ್ಯೂಯೇಷನ್ ಒಟ್ಟು 7,06,00,000 ಮೌಲ್ಯದಷ್ಟು ಹಣ, ಬಂಗಾರ, ಬೆಳ್ಳಿ ಜಪ್ತಿ ಆಗಿರೋದು ನಿಜಕ್ಕೂ ಕೂಡ ಬಹಳ ಶಾಕಿಂಗ್ ಆಗಿರುವಂತಹ ವಿಚಾರ ಆಗ್ತಾ ಇದೆ. ಟೋಟಲ್ 103 ಕೆಜಿ ಆಭರಣವನ್ನ ಇಲ್ಲಿ ಜಪ್ತಿ ಮಾಡಲಾಗಿದೆ. 21 ಕಚ್ಚಾ ಬೆಳ್ಳಿ ಗಟ್ಟಿ ಕೂಡ ಸಿಕ್ಕಿದೆ ಅನ್ನೋದು ತಿಳಿದು ಬರ್ತಾ ಇದೆ. ನೋಡ್ತಾ ಇದ್ರೆ ಚಿನ್ನದ ಗಟ್ಟಿಗಳು ಹೇಗಿದೆ ಅಂತ, ಯಾವ ಪ್ರಮಾಣದಲ್ಲಿ ಇದೆ ಅಂತ. ಸೊ ನಾನು ಆಗ್ಲೇ ಹೇಳ್ತಾ ಇದ್ದೆ, ಒಂದು ಇಲ್ಲಿ 3-4 ಆಯಾಮಗಳು ತೆರೆದುಕೊಳ್ಳುತ್ತೆ. ಈ ತರ ಚಿನ್ನದ ಗಟ್ಟಿ, ಹಾರ್ಡ್ ಕ್ಯಾಶು ಇಷ್ಟು ಪ್ರಮಾಣದಲ್ಲಿ ಪತ್ತೆ ಆದಾಗ ಹವಾಲಾದ ಹಣದ ಮೂಲ ಆಗಿರಬಹುದಾ, ಹವಾಲಾ ದಂಧೆಗೆ ಇದನ್ನು ಉಪಯೋಗಿಸ್ತಾ ಇದ್ರೆ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಎರಡನೇದು ಚುನಾವಣಾ ವಿಚಾರ ಏನ್ ಜಾರಿಯಲ್ಲಿದೆ, ಸೊ ಚುನಾವಣೆಗೆ ಖರ್ಚು ಮಾಡೋದಕ್ಕೆ ಅಂತ ಏನಾದ್ರು ಬಳಸ್ತಾ ಇದ್ರೆ, ಎರಡು ಅನುಮಾನಗಳು, ಎರಡು ಆಯಾಮಗಳು ಸದ್ಯಕ್ಕೆ ತೆರೆದುಕೊಳ್ತಾ ಇದೆ. ಹೀಗಾಗಿ ಬ್ರೂಸ್ಪೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ತೀವ್ರಗೊಳಿಸಿರೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಕಂತೆ ನೋಟ್ ಅಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ಚಿನ್ನದ ಗಟ್ಟಿಗಳು, ಬೆಳ್ಳಿಯ ಸಾಮಗ್ರಿಗಳು ಯಾವ ಪ್ರಮಾಣದಲ್ಲಿ ತುಂಬಿಟ್ಟಿದ್ದಾರೆ, ಯಾವ ಪ್ರಮಾಣದಲ್ಲಿ ಸೀಸ್ ಆಗಿದೆ ನೋಡ್ತಾ ಇರುವಂತಹ ದೃಶ್ಯನೇ ಹೇಳ್ತಾ ಇದೆ ಎಷ್ಟು ದೊಡ್ಡ ಬೇಟೆ ಇದು. ಇತ್ತೀಚಿನ ಚುನಾವಣಾ ಇತಿಹಾಸದಲ್ಲಿ ಚುನಾವಣಾ ಅಧಿಕಾರಿಗಳು ಕಂಡಕ್ಟ್ ಮಾಡಿದಂತಹ ರೇಡ್ ನಲ್ಲಿ ಸಿಕ್ಕಿರುವಂತಹ ಅತಿ ಹೈಯೆಸ್ಟ್ ಕ್ಯಾಶು ಪ್ಲಸ್ ಇಷ್ಟು ಅಪಾರ ಪ್ರಮಾಣದ ಬೆಲೆ ಬಾಳುವ ವಸ್ತುಗಳು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಚುನಾವಣಾ ಅಧಿಕಾರಿಗಳು ಆ ವ್ಯಕ್ತಿಯನ್ನ, ನರೇಶ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಎಲ್ಲಿನ ಹಣದ ಮೂಲ ಯಾವುದು, ಜೊತೆಗೆ ಎಲ್ಲಿಗೆ ಸಾಗಿಸ್ಲಾಗ್ತಾ ಇತ್ತು, ಯಾಕೆ ಇಷ್ಟೊಂದು ಪ್ರಮಾಣದ ದುಡ್ಡು ಸಂಗ್ರಹ ಮಾಡಿಟ್ಟಿದ್ರು ಅಂತ ಅನೇಕ ಪ್ರಶ್ನೆಗಳನ್ನ ಫೈರ್ ಮಾಡಿದ್ದಾರೆ. ನರೇಶ್ ಅಂತ ಹೇಳಿ ಒಬ್ಬ ಜ್ಯುವೆಲ್ಲರಿ ಶಾಪ್ ಓನರ್, ಅವರು ಹೇಮಾ ಜ್ಯುವೆಲ್ಲರ್ಸ್ ಅಂತ ಒಂದು ಶಾಪ್ ಇದೆ ಅವರಿಗೆ. ಅವ್ರ ಮನೆಯಲ್ಲಿ ಸರ್ಚ್ ಮಾಡಿದಾಗ 5.6 crore ಕ್ಯಾಶ್, ಹಾರ್ಡ್ ಕ್ಯಾಶ್ ಮತ್ತು 103 kg ಆರ್ನಮೆಂಟ್ ಸಿಲ್ವರ್ ಮತ್ತು 68 kg ರಾ ಸಿಲ್ವರ್ ಮತ್ತು 3 kg ಗೋಲ್ಡ್ ಇಷ್ಟೆಲ್ಲ ಅವ್ರ ಮನೆಯಲ್ಲಿ ಸಿಕ್ಕಿದೆ. ಅದಕ್ಕೆ ಯಾವುದೇ ಪೂರಕ ದಾಖಲಾತಿಗಳು ಇರಲಿಲ್ಲ. ಸೊ ನಮ್ಮ ಟೀಮ್ಸ್ DSP ಮತ್ತು ಇನ್ಸ್ಪೆಕ್ಟರ್ ಅವರು ಪಂಚರ ಸಮಕ್ಷಮದಲ್ಲಿ, ಗೌರ್ಮೆಂಟ್ ಪಂಚರ ಸಮಕ್ಷಮದಲ್ಲಿ, FST ಟೀಮ್ ಸಮಕ್ಷಮದಲ್ಲಿ ಮಹಾಜರ್ ಮಾಡಿಕೊಂಡು ಎಲ್ಲ ಸೀಸ್ ಮಾಡಿಕೊಂಡು ಬಂದಿದ್ದಾರೆ. ಇದಕ್ಕೆ ನಾವು ಒಂದು FIR ಮಾಡಿ ಫರ್ದರ್ ಇನ್ವೆಸ್ಟಿಗೇಷನ್ ನಡೆಸ್ತೇವೆ. ನೆಕ್ಸ್ಟ್ ಅದೇ ಅವ್ರಿಗೆ ಕರೆಸಿ ಅದಕ್ಕೆ ಏನಾದರೂ ದಾಖಲಾತಿಗಳು ಇದೆಯಾ ಅದೆಲ್ಲ ಕಲೆಕ್ಟ್ ಮಾಡಬೇಕು ನಾವು. ಮತ್ತು ಅದಕ್ಕೆ ಸೋರ್ಸ್ ಪಾಯಿಂಟ್ ಯಾವುದು, ಎಲ್ಲಿಂದ ಬಂದಿದೆ, ಯಾವ ಪರ್ಪಸ್ಗೆ ಬಂದಿದೆ, ಇದೆಲ್ಲ ಕೂಡ ನಾವು ಫೈಂಡ್ ಔಟ್ ಮಾಡಬೇಕು. ಇದೇನಾದರೂ ಎಲೆಕ್ಷನ್ಸ್ ಪರ್ಪಸ್ ಆಗಿ ಈ ಥರ ದುಡ್ಡನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀರಾ ಅನ್ನೋದು ನಾವು ವಿಚಾರಣೆಯಲ್ಲಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಪೊಲಿಟಿಕಲ್